ಒಂದು ಗುಡ್ ನ್ಯೂಸ್. ಬಡ್ಡಿ ಬಕಾಸುರಗೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆಗೆ ಸೈನ್ ಹಾಕಿದ್ದಾರೆ ರಾಜ್ಯಪಾಲರು. ಆದರೆ ಬಜೆಟ್ ಅಂದರೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಕೂಡ. ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತೇಳಿ ಅಧಿವೇಶನದಲ್ಲಿ ಈಗ ಬಜೆಟ್ ಅಧಿವೇಶನ ಇರುತ್ತೆ, ಅಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಬಡ್ಡಿ ಬಕಾಸುರಗೆ ಬ್ರೇಕ್ ಹಾಕಲು ಸುಗ್ರೀವಾಸ್ತ್ರ. ಬಡ್ಡಿ ವಸೂಲಿ ಹೆಸರಲ್ಲಿ ಜನರಿಗೆ ಕಿರುಕುಳ ಕೊಟ್ಟರೆ ಶಿಕ್ಷೆ ಫಿಕ್ಸ್. ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ. ಹಲವು ಸಲಹೆ ನೀಡಿ ತಾವರ್ ಚಂದ್ ಗೆಹ್ಲೋಟ್ ಅಸ್ತು. ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ರಾಜ್ಯಪಾಲರ ಸೂಚನೆ. ರಾಜ್ಯಪಾಲರು ಕೊನೆಗೂ ಅಂಕಿತ ಹಾಕಿದ್ದಾರೆ. ಇನ್ನು ಮುಂದೆ ಬಡ್ಡಿ ಬಕಾಸುರರಿಗೆ ಕಾದಿದೆ ಮಾರಿ ಹಬ್ಬ. ಬಲವಂತವಾಗಿ ಹಣ ವಸೂಲಿ ಮಾಡಿದರೆ ಶಿಕ್ಷೆ ಫಿಕ್ಸ್. 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. ಸಂಜೆಯ ಬಳಿಕ ಸಾಲ ವಸೂಲಾತಿಗೆ ಹೋಗುವಂತಿಲ್ಲ. ಬಂದರೆ ಡಿಮ್ ಢಮಾರ್. ಮೊನ್ನೆ 4-5 ಪಾಯಿಂಟ್ಸ್ಗಳಲ್ಲಿ ಮೀನಾಮೇಷ ಇತ್ತು. ಈ ರಾಜಕೀಯ ನಾಯಕರುಗಳು ಅದನ್ನು ಭಾಳ ಕೆಟ್ಟದಾಗಿ ಮಾತಾಡಿದರು. ನಾನು ಆವಾಗಲೇ ಹೇಳಿದೆ, ಅಂಥದ್ದೇನಿಲ್ಲ, ರಾಜ್ಯಪಾಲರು ಕೂಡ ಕರೆಕ್ಟೇ ಮಾಡಿದ್ದಾರೆ. ಯಾಕಂದರೆ ಬಡ್ಡಿ ಕೊಟ್ಟವರು ಸಾಯಬೇಕು ಅಂತ ನಾವು ಹೇಳ್ತಾ ಇಲ್ಲ. ಬಡ್ಡಿ ಕೊಟ್ಟವರು ಬಡ್ಡಿ ಕಟ್ಟಿಸ್ಕೋತಾರಲ್ಲ, ಅವರು ಸ್ವಲ್ಪ ಇವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಈಗ ಏನೆಲ್ಲ ಬದಲಾವಣೆ ಮಾಡಿ ಅಂಕಿತ ಹಾಕಿದ್ದಾರೆ. ನಂಬರ್ 1, ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ದು ಯಾಕೆ? ಈ ಎರಡಕ್ಕೆ ಉತ್ತರ ಸಿಗುತ್ತಾ? ಖಂಡಿತವಾಗ್ಲೂ ಜಯಪ್ರಕಾಶ್, ರಾಜ್ಯಪಾಲರು ಸಂಪೂರ್ಣವಾಗಿ ಬಿಲ್ಲನ್ನು ತಿರಸ್ಕಾರ ಮಾಡಿರಲಿಲ್ಲ. ಆದರೆ ಕಾನೂನು ತಜ್ಞರಂದರೆ ಅವರದೇ ತಂಡದ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿದ ನಂತರ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಉದ್ಭವಿಸಿದ್ವು. ಅದರ ಪ್ರಕಾರ ಒಂದು ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು, ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಎತ್ತಿದ್ರು. ಅಂದರೆ ಸಾಲ ವಸೂಲಾತಿ ಸಂಪೂರ್ಣವಾಗಿ ಅಂದರೆ ಮಾನವೀಯವಾಗಿ ನಡೆಸ್ಕೊಂಡ್ರೆ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ರು. ಆದರೆ ಸಾಲ ಕೊಟ್ಟವರೆಲ್ಲರನ್ನೂ ಕೂಡ ಮನ್ನಾ ಮಾಡೋದಾದರೆ ಹಂಗಾರೆ ಸಾಲ ಕೊಟ್ಟಿರುವಂಥ ವ್ಯವಸ್ಥೆ ಏನಾಗುತ್ತೆ, ಅದನ್ನು ಏನಾದರೂ ಬುಡ ಮೇಲೆ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಶಿಕ್ಷೆಯ ಪ್ರಮಾಣ 10 ವರ್ಷ ಶಿಕ್ಷೆಯ ಪ್ರಮಾಣ ಏಕೆ ಅನ್ನುವಂಥ ಪ್ರಶ್ನೆ ಎತ್ತಿದ್ರು. ಜೊತೆಗೆ ಸದನದಲ್ಲಿ ಚರ್ಚೆ ಮಾಡಬೇಕಂತ ಹೇಳಿದ್ರು. ಬಹಳ ಪ್ರಮುಖವಾಗಿ ಈ ಎಲ್ಲ ಅಂಶಗಳು ಏನಿದೆ ಅಂದರೆ ರಾಜ್ಯಪಾಲರು ಎತ್ತಿರುವಂಥ ಎಲ್ಲ ಅಂಶಗಳಿದೆ, ಸದನದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಎಲ್ಲ ಆ ಕಾನೂನು ಒಂದು ರೂಪಕ್ಕೆ ಬರುತ್ತೆ, ಒಂದು ರೀತಿಯಲ್ಲಿ ಒಂದು ಹದವಾಗಿ ಬರುತ್ತೆ ಕಾನೂನು ಅನ್ನುವಂಥದ್ದು ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸದನದ ಚರ್ಚೆ ಮಾಡಬೇಕಂತ ಅಭಿಪ್ರಾಯ ಪಟ್ಟಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಕಾನೂನು ಮತ್ತು ಇಲಾಖೆ ಅಥವಾ ಸರ್ಕಾರ ಇವೆಲ್ಲ ರಾಜ್ಯಪಾಲರಿಂದ ಅಷ್ಟೂ ಪ್ರಶ್ನೆಗೆ ಉತ್ತರ ಸಮೇತ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ಕಳಿಸಿದ್ರು. ಅದಾದ ನಂತರ ರಾಜ್ಯಪಾಲರು ಸಮಗ್ರವಾಗಿ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಹೊರ ಬೀಳುತ್ತೆ ಕೆಲವೇ ಹೊತ್ತಿನಲ್ಲಿ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಒಂದು ಗುಡ್ ನ್ಯೂಸ್. ಬಡ್ಡಿ ಬಕಾಸುರಗೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆಗೆ ಸೈನ್ ಹಾಕಿದ್ದಾರೆ ರಾಜ್ಯಪಾಲರು. ಆದರೆ ಬಜೆಟ್ ಅಂದರೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಕೂಡ. ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತೇಳಿ ಅಧಿವೇಶನದಲ್ಲಿ ಈಗ ಬಜೆಟ್ ಅಧಿವೇಶನ ಇರುತ್ತೆ, ಅಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಬಡ್ಡಿ ಬಕಾಸುರಗೆ ಬ್ರೇಕ್ ಹಾಕಲು ಸುಗ್ರೀವಾಸ್ತ್ರ. ಬಡ್ಡಿ ವಸೂಲಿ ಹೆಸರಲ್ಲಿ ಜನರಿಗೆ ಕಿರುಕುಳ ಕೊಟ್ಟರೆ ಶಿಕ್ಷೆ ಫಿಕ್ಸ್. ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ. ಹಲವು ಸಲಹೆ ನೀಡಿ ತಾವರ್ ಚಂದ್ ಗೆಹ್ಲೋಟ್ ಅಸ್ತು. ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ರಾಜ್ಯಪಾಲರ ಸೂಚನೆ. ರಾಜ್ಯಪಾಲರು ಕೊನೆಗೂ ಅಂಕಿತ ಹಾಕಿದ್ದಾರೆ. ಇನ್ನು ಮುಂದೆ ಬಡ್ಡಿ ಬಕಾಸುರರಿಗೆ ಕಾದಿದೆ ಮಾರಿ ಹಬ್ಬ. ಬಲವಂತವಾಗಿ ಹಣ ವಸೂಲಿ ಮಾಡಿದರೆ ಶಿಕ್ಷೆ ಫಿಕ್ಸ್. 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. ಸಂಜೆಯ ಬಳಿಕ ಸಾಲ ವಸೂಲಾತಿಗೆ ಹೋಗುವಂತಿಲ್ಲ. ಬಂದರೆ ಡಿಮ್ ಢಮಾರ್. ಮೊನ್ನೆ 4-5 ಪಾಯಿಂಟ್ಸ್ಗಳಲ್ಲಿ ಮೀನಾಮೇಷ ಇತ್ತು. ಈ ರಾಜಕೀಯ ನಾಯಕರುಗಳು ಅದನ್ನು ಭಾಳ ಕೆಟ್ಟದಾಗಿ ಮಾತಾಡಿದರು. ನಾನು ಆವಾಗಲೇ ಹೇಳಿದೆ, ಅಂಥದ್ದೇನಿಲ್ಲ, ರಾಜ್ಯಪಾಲರು ಕೂಡ ಕರೆಕ್ಟೇ ಮಾಡಿದ್ದಾರೆ. ಯಾಕಂದರೆ ಬಡ್ಡಿ ಕೊಟ್ಟವರು ಸಾಯಬೇಕು ಅಂತ ನಾವು ಹೇಳ್ತಾ ಇಲ್ಲ. ಬಡ್ಡಿ ಕೊಟ್ಟವರು ಬಡ್ಡಿ ಕಟ್ಟಿಸ್ಕೋತಾರಲ್ಲ, ಅವರು ಸ್ವಲ್ಪ ಇವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಈಗ ಏನೆಲ್ಲ ಬದಲಾವಣೆ ಮಾಡಿ ಅಂಕಿತ ಹಾಕಿದ್ದಾರೆ. ನಂಬರ್ 1, ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ದು ಯಾಕೆ? ಈ ಎರಡಕ್ಕೆ ಉತ್ತರ ಸಿಗುತ್ತಾ? ಖಂಡಿತವಾಗ್ಲೂ ಜಯಪ್ರಕಾಶ್, ರಾಜ್ಯಪಾಲರು ಸಂಪೂರ್ಣವಾಗಿ ಬಿಲ್ಲನ್ನು ತಿರಸ್ಕಾರ ಮಾಡಿರಲಿಲ್ಲ. ಆದರೆ ಕಾನೂನು ತಜ್ಞರಂದರೆ ಅವರದೇ ತಂಡದ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿದ ನಂತರ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಉದ್ಭವಿಸಿದ್ವು. ಅದರ ಪ್ರಕಾರ ಒಂದು ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು, ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಎತ್ತಿದ್ರು. ಅಂದರೆ ಸಾಲ ವಸೂಲಾತಿ ಸಂಪೂರ್ಣವಾಗಿ ಅಂದರೆ ಮಾನವೀಯವಾಗಿ ನಡೆಸ್ಕೊಂಡ್ರೆ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ರು. ಆದರೆ ಸಾಲ ಕೊಟ್ಟವರೆಲ್ಲರನ್ನೂ ಕೂಡ ಮನ್ನಾ ಮಾಡೋದಾದರೆ ಹಂಗಾರೆ ಸಾಲ ಕೊಟ್ಟಿರುವಂಥ ವ್ಯವಸ್ಥೆ ಏನಾಗುತ್ತೆ, ಅದನ್ನು ಏನಾದರೂ ಬುಡ ಮೇಲೆ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಶಿಕ್ಷೆಯ ಪ್ರಮಾಣ 10 ವರ್ಷ ಶಿಕ್ಷೆಯ ಪ್ರಮಾಣ ಏಕೆ ಅನ್ನುವಂಥ ಪ್ರಶ್ನೆ ಎತ್ತಿದ್ರು.
ಜೊತೆಗೆ ಏನು ಸದನದಲ್ಲಿ ಚರ್ಚೆ ಮಾಡಬೇಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಈ ಎಲ್ಲ ಅಂಶಗಳು ಏನಿದೆ ಅಂದರೆ ರಾಜ್ಯಪಾಲರು ಎತ್ತಿರುವಂಥ ಎಲ್ಲ ಅಂಶಗಳಿದೆ ಸದನದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಎಲ್ಲ ಆ ಕಾನೂನು ಒಂದು ರೂಪಕ್ಕೆ ಬರುತ್ತೆ, ಒಂದು ರೀತಿಯಲ್ಲಿ ಒಂದು ಹದವಾಗಿ ಬರುತ್ತೆ ಕಾನೂನು ಅನ್ನುವಂಥದ್ದು ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸದನದ ಚರ್ಚೆ ಮಾಡಬೇಕಂತ ಅಭಿಪ್ರಾಯ ಪಟ್ಟಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಕಾನೂನು ಮತ್ತು ಇಲಾಖೆ ಅಥವಾ ಸರ್ಕಾರ ಇವೆಲ್ಲ ರಾಜ್ಯಪಾಲರಿಂದ ಅಷ್ಟು ಪ್ರಶ್ನೆಗೆ ಉತ್ತರ ಸಮೇತ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ಕಳಿಸಿದ್ರು. ಅದಾದ ನಂತರ ರಾಜ್ಯಪಾಲರು ಸಮಗ್ರವಾಗಿ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಹೊರ ಬೀಳುತ್ತೆ ಕೆಲವೇ ಹೊತ್ತಿನಲ್ಲಿ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಒಂದು ಗುಡ್ ನ್ಯೂಸ್, ಬಡ್ಡಿ ಬಕಾಸುರಗೆ ಬ್ರೇಕ್ ಹಾಕಲು ಸುಗ್ರೀವಾಜ್ಞೆಗೆ ಸೈನ್ ಹಾಕಿದ್ದಾರೆ ರಾಜ್ಯಪಾಲರು. ಆದರೆ ಬಜೆಟ್ ಅಂದರೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಕೂಡ. ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತೇಳಿ, ಅಧಿವೇಶನದಲ್ಲಿ ಈಗ ಬಜೆಟ್ ಅಧಿವೇಶನ ಇರುತ್ತೆ, ಅಲ್ಲಿ ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ಬಡ್ಡಿ ಬಕಾಸುರಗೆ ಬ್ರೇಕ್ ಹಾಕಲು ಸುಗ್ರೀವಾಸ್ತ್ರ. ಬಡ್ಡಿ ವಸೂಲಿ ಹೆಸರಲ್ಲಿ ಜನರಿಗೆ ಕಿರುಕುಳ ಕೊಟ್ಟರೆ ಶಿಕ್ಷೆ ಫಿಕ್ಸ್. ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ. ಹಲವು ಸಲಹೆ ನೀಡಿ ಥಾವರ್ ಚಂದ್ ಗೆಹ್ಲೋಟ್ ಅಸ್ತು. ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ರಾಜ್ಯಪಾಲರ ಸೂಚನೆ. ರಾಜ್ಯಪಾಲರು ಕೊನೆಗೂ ಅಂಕಿತ ಹಾಕಿದ್ದಾರೆ. ಇನ್ನು ಮುಂದೆ ಬಡ್ಡಿ ಬಕಾಸುರರಿಗೆ ಕಾದಿದೆ ಮಾರಿ ಹಬ್ಬ. ಬಲವಂತವಾಗಿ ಹಣ ವಸೂಲಿ ಮಾಡಿದರೆ ಶಿಕ್ಷೆ ಫಿಕ್ಸ್. 5 ಲಕ್ಷ ದಂಡ, 10 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. ಸಂಜೆಯ ಬಳಿಕ ಸಾಲ ವಸೂಲಾತಿಗೆ ಹೋಗುವಂತಿಲ್ಲ, ಬಂದರೆ ಡಿಮ್ ಢಮಾರ್. ಮೊನ್ನೆ 4-5 ಪಾಯಿಂಟ್ಸ್ಗಳಲ್ಲಿ ಮೀನಾಮೇಷ ಇತ್ತು. ಈ ರಾಜಕೀಯ ನಾಯಕರುಗಳು ಅದನ್ನು ಭಾಳ ಕೆಟ್ಟದಾಗಿ ಮಾತಾಡಿದರು. ನಾನು ಆವಾಗಲೇ ಹೇಳಿದೆ, ಅಂಥದ್ದೇನಿಲ್ಲ, ರಾಜ್ಯಪಾಲರು ಕೂಡ ಕರೆಕ್ಟೇ ಮಾಡಿದ್ದಾರೆ. ಯಾಕಂದರೆ ಬಡ್ಡಿ ಕೊಟ್ಟವರು ಸಾಯಬೇಕು ಅಂತ ನಾವು ಹೇಳ್ತಾ ಇಲ್ಲ. ಬಡ್ಡಿ ಕಟ್ಟಿಸ್ಕೋತಾರಲ್ಲ ಅವರು ಸ್ವಲ್ಪ ಇವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಈಗ ಏನೆಲ್ಲ ಬದಲಾವಣೆ ಮಾಡಿ ಅಂಕಿತ ಹಾಕಿದ್ದಾರೆ. ನಂಬರ್ 1, ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ದು ಯಾಕೆ? ಈ ಎರಡಕ್ಕೆ ಉತ್ತರ ಸಿಗುತ್ತಾ? ಖಂಡಿತವಾಗ್ಲೂ ಜಯಪ್ರಕಾಶ್, ರಾಜ್ಯಪಾಲರು ಸಂಪೂರ್ಣವಾಗಿ ಬಿಲ್ಲನ್ನು ತಿರಸ್ಕಾರ ಮಾಡಿರಲಿಲ್ಲ. ಆದರೆ ಕಾನೂನು ತಜ್ಞರಂದ್ರೆ ಅವರದೇ ತಂಡದ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿದ ನಂತರ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಉದ್ಭವಿಸಿದ್ವು. ಅದರ ಪ್ರಕಾರ ಒಂದು ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು, ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಎತ್ತಿದ್ರು. ಅಂದರೆ ಸಾಲ ವಸೂಲಾತಿ ಸಂಪೂರ್ಣವಾಗಿ ಅಂದರೆ ಮಾನವೀಯವಾಗಿ ನಡೆಸ್ಕೊಂಡ್ರೆ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ರು. ಆದರೆ ಸಾಲ ಕೊಟ್ಟವರೆಲ್ಲರನ್ನೂ ಕೂಡ ಮನ್ನಾ ಮಾಡೋದಾದರೆ ಹಂಗಾರೆ ಸಾಲ ಕೊಟ್ಟಿರುವಂಥ ವ್ಯವಸ್ಥೆ ಏನಾಗುತ್ತೆ, ಅದನ್ನು ಏನದು ಬುಡ ಮೇಲೆ ಆಗುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಶಿಕ್ಷೆಯ ಪ್ರಮಾಣ 10 ವರ್ಷ ಶಿಕ್ಷೆಯ ಪ್ರಮಾಣ ಏಕೆ ಅನ್ನುವಂಥ ಪ್ರಶ್ನೆ ಎತ್ತಿದ್ರು. ಜೊತೆಗೆ ಸದನದಲ್ಲಿ ಚರ್ಚೆ ಮಾಡಬೇಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ಈ ಎಲ್ಲ ಅಂಶಗಳು ಏನಿದೆ ಅಂದರೆ ರಾಜ್ಯಪಾಲರು ಎತ್ತಿರುವಂಥ ಎಲ್ಲ ಅಂಶಗಳಿದೆ ಸದನದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಎಲ್ಲ ಆ ಕಾನೂನು ಒಂದು ರೂಪಕ್ಕೆ ಬರುತ್ತೆ, ಒಂದು ರೀತಿಯಲ್ಲಿ ಒಂದು ಹದವಾಗಿ ಬರುತ್ತೆ ಕಾನೂನು ಅನ್ನುವಂಥದ್ದು ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸದನದ ಚರ್ಚೆ ಮಾಡಬೇಕಂತ ಅಭಿಪ್ರಾಯ ಪಟ್ಟಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಕಾನೂನು ಮತ್ತು ಇಲಾಖೆ ಅಥವಾ ಸರ್ಕಾರ ಇವೆಲ್ಲ ರಾಜ್ಯಪಾಲರಿಂದ ಅಷ್ಟು ಪ್ರಶ್ನೆಗೆ ಉತ್ತರ ಸಮೇತ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ಕಳಿಸಿದ್ರು. ಅದಾದ ನಂತರ ರಾಜ್ಯಪಾಲರು ಸಮಗ್ರವಾಗಿ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಹೊರ ಬೀಳುತ್ತೆ ಕೆಲವೇ ಹೊತ್ತಿನಲ್ಲಿ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.